ದುರಂಧರ. ರಣಬೀರ್ ಸಿಂಗ್ ಅವರು ಆ್ಯಕ್ಟ್ ಮಾಡಿ ಆದಿತ್ಯ ಧಾರ್ ಅವರ ಡೈರೆಕ್ಟ್ ಮಾಡಿರುವಂಥ ಒಂದು ಮೂವಿ ಅಂತ ಹೇಳ್ಬೋದು. ಆಲ್ರೆಡಿ ಮೂವಿ ರಿಲೀಸ್ ಆಗೈತಿ. ಇದ್ರ ಬಗ್ಗೆ ಮಾತಾಡೋದಾದ್ರೆ ಒಂದಷ್ಟು ಪಾಸಿಟಿವ್ ಪಾಯಿಂಟ್ ಕೂಡ ಇದ್ದು, ಆನಂತರ ಒಂದಷ್ಟು ನೆಗೆಟಿವ್ ಪಾಯಿಂಟ್ಗಳು ಕೂಡ ಈ ಒಂದು ಮೂವಿ ಕುರಿತಂತೆ ಇದ್ದು. ಫಸ್ಟ್ನೇಗಳನ್ನ ಪಾಸಿಟಿವ್ ಪಾಯಿಂಟ್ಗಳನ್ನು ತಿಳ್ಕೊಳ್ಳೋದಾದ್ರೆ, ಮೂವಿ ಭಾಳಷ್ಟು ಲೆಂದಿ ಆಗಿತ್ತು ಮತ್ತು ಸೆಕೆಂಡ್ ಹಾಫ್ ಫಸ್ಟ್ ಹಾಫಿಗೆ ಕಂಪೇರ್ ಮಾಡಿ ನೋಡ್ರೆ ಭಾಳಷ್ಟು ಬೋರ್ ಅನ್ನಿಸ್ತು. ಅಂದ್ರೆ ಫಸ್ಟ್ ಹಾಫ್ 2 ತಾಸು ಇದ್ರೂ ಕೂಡ ಅದೇನು ಬೋರ್ ಆಗಲಿಲ್ಲ. ಬಟ್ ಸೆಕೆಂಡ್ ಹಾಫಿಗೆ ನಾವು ಎಂಟ್ರಿ ಕೊಡ್ತಾ ಇದ್ದಂಗೆ ಯಾಕೋ ಒಂಥರ ಬೋರ್ ಹೊಡ್ಯಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಮೂವಿ ಸ್ಟೋರಿ ಲೈನನ್ನು ಬಿಟ್ಟು ಬೇರೆ ಕಡೆ ಹೋಗಾಯ್ತೇನೋ ಅನಿಸ್ತು ಮೂವಿ. ಆನಂತರ ಮೂವಿ ಸ್ಟೋರಿಯನ್ನು ತಿಳ್ಕೊಳ್ಳೋದಾದ್ರೆ ನಾವು ಪೂರ್ತಿ ಮೂವಿ ಫೋಕಸ್ ಇರೋದು ಎದ್ರ ಮ್ಯಾಗ ಅಂದ್ರೆ ಒಂದು ಇಂಡಿಯಾ ಪಾಕಿಸ್ತಾನ ಏನೈತಲ್ಲ ಒಂದು ವಾರ, ಈ ವಾರಿಗೆ ರಿಲೇಟೆಡ್ ಆಗಿ ಇರುವಂಥ ಒಂದು ಮೂವಿ ಅಂತ ಹೇಳ್ಬೋದು. ಬಟ್ ವಾರ ಅಂದ್ರೆ ನಾವು ಹೊರಗಡೆ ಅಂತ ನೋಡ್ತೇವೆ. ಬಟ್ ಈಗ ಒಂದು ಏಜೆನ್ಸಿಯಾಗಿ ಇಂಟೆಲಿಜೆನ್ಸ್ ಆಗಿ ಯಾವ ರೀತಿಯಾಗಿ ಒಂದಷ್ಟು ವಾರಗಳನ್ನು ಮಾಡ್ತಾರೋ, ಅಂದ್ರೆ ಇಂಟರ್ನಲ್ ವಾರಗಳನ್ನು ನಾವು ನೋಡ್ತೇವಲ್ಲ ಅದೇ ರೀತಿಯಾದ ವಾರಗಳನ್ನು ಈ ಒಂದು ಮೂವಿಯಾಗ ನಾವು ನೋಡ್ತೇವೆ. ಆನಂತರ ಇನ್ನೊಂದಷ್ಟು ಪಾಸಿಟಿವ್ ಪಾಯಿಂಟ್ಗಳನ್ನು ನೋಡೋದಾದ್ರೆ, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಎಂಟ್ರಿ ಕೂಡ ಒಂದೊಂದು ವಿಶೇಷತೆಯನ್ನು ಹೊಂದಿದೆ. ಅದರೊಳಗೂ ನಮ್ಮ ಸಂಜಯ್ ದತ್ ದಾದಾ ಅವರ ಒಂದು ಏನಿತ್ತಲ್ಲ ಅದೊಂದು ಸ್ಟೋರಿ, ಅದು ಮಾತ್ರ ನನಗೆ ಬಹಳಷ್ಟು ರೀತಿಯ ಹೈಪ್ ಪಾಯಿಂಟ್ ಅಂತೇಳಿ ನನಗನಿಸ್ತು. ಯಾವ ಕಾರಣಕ್ಕಂದ್ರೆ ಒಂದು ಸ್ಟೋರಿಗೆ ಜೀವ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಆನಂತರ ಒಂದಷ್ಟು ಕಾಮಿಡಿ ಕೂಡ ಅಲ್ಲಿ ನಾವು ಇರೋದನ್ನು ನೋಡ್ತೇವೆ. ಅಂದ್ರೆ ಹೋಲ್ ಸ್ಟೋರಿಯನ್ನು ನೋಡ್ರಿ ನಾವು ಒಂದಷ್ಟು ಕಡೆ ಕಾಮಿಡಿನೂ ಐತಿ, ಆನಂತರ ಒಂದಷ್ಟು ಬ್ರೂಟ್ಯಾಲಿಟಿನೂ ಐತಿ. ಎನಿಮಲ್ಲು ಆನಂತರ ಬೇರೆ ಬೇರೆ ನಾವು ಮೂವಿಗಳ ಬ್ರೂಟ್ಯಾಲಿಟಿ ಒಳಗೆ ಹೇಳ್ತಿದ್ವು. ಬಟ್ ಅದಕ್ಕಿಂತ ಹೆಚ್ಚು ಬ್ರೂಟ್ಯಾಲಿಟಿ ಈ ಮೂವಿಯನ್ನು ಹೊಂದೈತೆ ಅಂತ ಹೇಳ್ಬೋದು. ಆನಂತರ ಒಂದಷ್ಟು ನೀವೇನರ ಫ್ಯಾಮಿಲಿ ಒಂದಿಗೆ ಹೋಗೋದಾಗಲಿ ಅಥವಾ ಸಣ್ಣ ಸಣ್ಣ ಹುಡುಗರನ್ನ ಕರ್ಕೊಂಡು ಹೋಗೋಕ್ಕಿಂತ ಮೊದಲ ಯೋಚನೆ ಮಾಡಿ ಹೋಗ್ರಿ. ಯಾಕಂದ್ರೆ ಭಾಳಷ್ಟು ಬ್ರೂಟ್ಯಾಲಿಟಿಯನ್ನು ಈ ಮೂವಿ ಒಳಗೊಂಡೈತಿ. ಆನಂತರ ಈ ಒಂದು ಮೂವಿ ನಮ್ಮ ರಣಬೀರ್ ಅವರ ಆ್ಯಕ್ಟಿಂಗ್ ಅಂತೂ ಟಾಪ್ ಕ್ಲಾಸ್ ಒಳಗಿತ್ತು. ಅದಕ್ಕೆ ಮಾತ್ರ ಅಪ್ರಿಷಿಯೇಷನ್ ಇರೋದೈತೆ. ನೋಡಿದವರು ಎಲ್ಲರೂ ಕೂಡ ಹೇಳಿರು ರಣಬೀರ್ ಅವ್ರ ಆ್ಯಕ್ಟಿಂಗ್ ಚಲೋ ಐತೆ ಅಂತೇಳಿ. ಆನಂತರ ರಣಬೀರ್ ಅವ್ರು ಅಕಸ್ಮಾತಾಗಿ ಏನಾದರೂ ಆ ಕಾಂತಾರ ಕುರಿತಂತೆ ಒಂದು ಇದನ್ನು ಮಾಡಿ ತೋರಿಸಿರಲ್ಲ, ಅದೊಂದು ಏನರ ಮಾಡದೇ ಇದ್ದಿದ್ರೆ ಅಲ್ಟಿಮೇಟ್ ಲೆವೆಲ್ ಆಗೋ ಚಾನ್ಸ್ ಇತ್ತು. ಯಾವ ಕಾರಣಕ್ಕಂದ್ರೆ ನಮ್ಮ ಕನ್ನಡ ಆಡಿಯನ್ಸ್ ಕೂಡ ಭಾಳಷ್ಟು ಜನ ಹೋಗ್ತಿರು. ಬಟ್ ಕಾಂತಾರ ಒಳಗೆ ಇವರು ಮಾಡಿದಂಥ ಟೀಕೆಯ ಕಾರಣಕ್ಕೆ ಬಹಳಷ್ಟು ಜನ ಈ ಒಂದು ಮೂವಿಯನ್ನು ನೋಡೋಕೆ ಹೋಗಿಲ್ಲ. ಅದು ಕೂಡ ಒಂದು ಮೈನಸ್ ಪಾಯಿಂಟ್ ಯಾಕಸ ಈ ಒಂದು ಮೂವಿಗೆ ಪೆಟ್ಟು ಕೂತಿದೆ ಅಂತ ಹೇಳ್ಬೋದು. ಆನಂತರ ಓವರಾಲ್ ಆಗಿ ಅದನ್ನೆಲ್ಲ ಸೈಡ್ ಹೋಗಿಟ್ಕಾಸ ಒಂದು ಮೂವಿ ರಿವ್ಯೂ ಅನ್ನೋ ಅಂತಲೇ ಒಂದು ಮೂವಿಯಾಗಿ ನೋಡಿರ ಒಂದು ಚಲೋ ಮೂವಿ ಇತ್ತು. ಭಾಳಷ್ಟು ಏನು ಬೋರಿಂಗ್ ಇರೋಕ್ಕಿಲ್ಲ. ಆನಂತರ ಮ್ಯೂಸಿಕ್ ಆಗಲಿ ಯೂಸ್ ಮಾಡಿದಂಥ ಬ್ಯಾಕ್ಗ್ರೌಂಡ್ ಎಫೆಕ್ಟ್ಗಳಾಗಲಿ ಚಲೋ ಇದ್ದು, ಡಿಸೆಂಟ್ ಹೋಗಿದ್ದು. ಆನಂತರ ಸೆಕೆಂಡ್ ಏನು ಹಾಪ್ ಐತಲ್ಲ ಅದನ್ನೊಂದು ಚೂರ ಏನರ ಕ್ರಿಯೇಟಿವ್ ಆಯ್ಕಸ ಇನ್ನೊಂದು ಚೂರು ತಲೆ ಓಡಿಸ್ಕಸ ಏನರ ಬೇರೆದು ಮಾಡ್ರೆ ಅದು ಕೂಡ ಭಾಳಷ್ಟು ರೀತಿಯ ಹೈಪನ್ನು ಕ್ರಿಯೇಟ್ ಮಾಡುವಂಥ ಮೂವಿ ಆಗಿತ್ತು. ಆಲ್ರೆಡಿ ನಾ ಆಗಲೇ ಹೇಳಿದಂಗೆ ನೆಗೆಟಿವ್ ಪಾಯಿಂಟ್ ಹೋಗಿ ಬರೋದಾದ್ರೆ ಭಾಳಷ್ಟು ಲೆಂದಿ ಆಗಿತ್ತು ಒಂದು ಮೂವಿ. ಆನಂತರ ಒಂದೊಂದು ಕಡೆ ಏನಾಗೈತೆ ಅಂದ್ರೆ ನಾವು ಯಾವ ಕಾರಣಕ್ಕೆ ಈ ಮೂವಿ ನೋಡತ್ತವಲ್ಲ ಆ ಕಾರಣ ಬಿಟ್ಟ ಬೇರೆ ಬೇರೆ ರೀಸನ್ಗಳು ಬರೋಕ್ಕೆ ಸ್ಟಾರ್ಟ್ ಆಕವು. ಅಂದ್ರೆ ಅದೊಂದು ನೀಟ್ ಏನರ ಅವಾಯ್ಡ್ ಮಾಡಿದ್ರೆ ಮೂವಿ ಚಲೋ ಆಗೋ ಚಾನ್ಸ ಇತ್ತು. ಆನಂತರ ಓವರಾಲ್ ಆಗಿ ಮೂವಿ ನೋಡ್ಕಸ ನನ್ನ ಕಡೆಯಿಂದ ಮೂವಿ ಸಿಗುವಂಥ ಸ್ಟಾರ್ಗಳನ್ನು ನೋಡಿದಾರ 5 ಸ್ಟಾರಿಗೆ 3.5 ಸ್ಟಾರ್ನ ಕೊಡ್ತಾನು. ಇನ್ನೊಂದು ಇಟ್ಟು ಚಲೋ ಮಾಡಿದ್ರೆ ಇನ್ನೂ ಕೂಡ ಹೆಚ್ಚು ಕೊಡೋ ಚಾನ್ಸ್ ಇತ್ತು. ಆದರೂ 4 ಸ್ಟಾರ್ ಕೊಡ್ಬೇಕು ಮಾಡಿದ್ನಿ. 3.5 ಸ್ಟಾರ ಈ ಇನಪ್ ಆಕೈತೆ ಅಂತೇಳಿ ಅನ್ನಿಸ್ತು. ಆ ಕಾರಣಕ್ಕೆ 3.5 ಸ್ಟಾರ ಈ ಒಂದು ಮೂವಿಗೆ. ಇದಾಗಿತ್ತು ದುರಂಧರ ಮೂವಿ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ನಿಮ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು